ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ ಅನ್ನ ಮೇಲೆ ಅಥವಾ ಕೆಳಗಡೆ ತಗೊಂಡು ಹೋಗಬಹುದಾಗಿರುವಂತಹ ಇಂಪಾರ್ಟೆಂಟ್ ಇವೆಂಟ್ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಈ ವಾರ ಕೂಡ ಸಾಕಷ್ಟು ಇವೆಂಟ್ ಗಳಿದಾವೆ. ಖಂಡಿತ ಮಾರ್ಕೆಟ್ ಮೇಲೆ ಒಂದಷ್ಟು ಇಂಪ್ಯಾಕ್ಟ್ ಅನ್ನ ಮಾಡುವಂತವೆ. ನೋಡೋಣ ಯಾವೆಲ್ಲ ಇವೆಂಟ್ ಗಳಿದಾವೆ, ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಮಾಡಬಹುದು ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೆ, ಇವೆಂಟ್ ಗಳಿಗೆ ಹೋಗೋದಕ್ಕೆ ಮುಂಚೆ ಕಳೆದ ವಾರದ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡ್ಕೊಂಡು ಮುಂದುವರಿಯೋಣ. ಶುಕ್ರವಾರದ ಸೆಷನ್ ಅಲ್ಲಂತೂ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಅದರ ಹಿಂದಿನ ಕಾರಣಗಳು ಕೂಡ ನಮಗೆ ಈಗಾಗಲೇ ಗೊತ್ತಿದೆ. ಶುಕ್ರವಾರನ ವಿಡಿಯೋ ಕವರ್ ಮಾಡಿದ್ದೀನಿ. 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ನೋಡಬಹುದು 438 ಪಾಯಿಂಟ್ಸ್ ಅಥವಾ 1.78% ಅಪ್ ಅಲ್ಲಿ ನಮ್ಮ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಈ ವಾರದಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ನಾವು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು 746 ಪಾಯಿಂಟ್ಸ್ ಶುಕ್ರವಾರದ ಸೆಷನ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ತು. ಹಾಗೆ 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ 1321 ಅಥವಾ 1.63% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಎಸ್ಪೆಷಲಿ ಎರಡು ಇಂಡೆಕ್ಸಸ್ ಗಳು ಕೂಡ ಒಂದು ಇಂಪಾರ್ಟೆಂಟ್ ಲೆವೆಲ್ ಅನ್ನ ಕ್ರಾಸ್ ಮಾಡಿ ಮೇಲ್ಗಡೆ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ. ಸೆನ್ಸೆಕ್ಸ್ 82,000 ಕ್ರಾಸ್ ಮಾಡಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಹಾಗೆ ನಿಫ್ಟಿ 25,000 ಕ್ರಾಸ್ ಮಾಡಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಎರಡು ಮತ್ತೆ ಸಸ್ಟೈನ್ ಆಗ್ತಾವ. ಈಗಾಗಲೇ 3-4 ಸಲ ಕ್ರಾಸ್ ಮಾಡಿ ಮತ್ತೆ ಸಸ್ಟೈನ್ ಆಗದೆ ಕೆಳಗಡೆ ಬಂದಿದ್ದಾವೆ. ಈ ಸಲ ಸಸ್ಟೈನ್ ಆಗುವಂತ ಚಾನ್ಸಸ್ ಜಾಸ್ತಿ ಕಾಣ್ತಿದೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ RBI ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನ ಕೊಡ್ತು, ರೇಟ್ ಕಟ್ ಮಾಡ್ತು, ಜೊತೆಗೆ CRR ಕಟ್ ಮಾಡಿದ್ರು, ಇನ್ಫ್ಲೇಷನ್ ಟಾರ್ಗೆಟ್ ರಿಡಕ್ಷನ್ ಮಾಡಿದ್ರು. ಇವೆಲ್ಲವೂ ಕೂಡ ಬಿಗ್ ಪಾಸಿಟಿವ್ ಮೊಮೆಂಟಮ್ ಅನ್ನ ತರುವಂತ ಚಾನ್ಸಸ್ ಇರುತ್ತೆ. ಬಹುಶಃ ಹಲವಾರು ಬ್ರೋಕರೇಜಸ್ ಕೂಡ ರಿರೇಟಿಂಗ್ ಅನ್ನ ಮಾಡಬಹುದು. ಹಾಗಾಗಿ ಬಹುಶಃ ಸಸ್ಟೈನ್ ಆಗುವಂತ ಚಾನ್ಸಸ್ ಜಾಸ್ತಿ ಕಾಣ್ತಾ ಇದೆ. ಜೊತೆಗೆ US ಇಂದ ಕೂಡ ಕೆಲವೊಂದು ಸಪೋರ್ಟಿವ್ ಸುದ್ದಿಗಳು ಬರ್ತಾ ಇದಾವೆ. ನೋಡೋಣ ಸಸ್ಟೈನ್ ಆಗುತ್ತಾ ಅಂತ. ಇನ್ ಕೇಸ್ ನಾವು 1 ಮಂತ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ನೀವು ಇಲ್ಲಿ ನೋಡಬಹುದು 25,000 ಲೆವೆಲ್ಗೆ ಕ್ರಾಸ್ ಮಾಡಿ ಮತ್ತೆ ಯಾವ ರೀತಿ ಕೆಳಗಡೆ ಬಂದಿದೆ ನಮ್ಮ ನಿಫ್ಟಿ ಅಂತ. ಹಲವು ಸಲ ಮೇಲೆ ಹೋದ್ರು ಕೂಡ ಅದು ಸಸ್ಟೈನ್ ಆಗದೆ ವಾಪಸ್ ಬಂದಿತ್ತು. ಬಹುಶಃ ಈ ಸಲ ಸಸ್ಟೈನ್ ಆಗ್ಬೋದೇನೋ, ನೋಡೋಣ. ಹಾಗೆ ನಾವು ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ಶುಕ್ರವಾರದ ಸೆಷನ್ ಅಲ್ಲಿ ನೋಡಬಹುದು ಭರ್ಜರಿ ಪರ್ಫಾರ್ಮೆನ್ಸ್ ಬಂದಿದೆ. ಅಮೆರಿಕನ್ ಮಾರ್ಕೆಟ್ ಅಲ್ಲಿ 443 ಪಾಯಿಂಟ್ಸ್ 1.05% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿದೆ. ಸೇಮ್ ಲೆವೆಲ್ ಅಲ್ಲಿ ಕ್ಲೋಸಿಂಗ್ ಕೂಡ ಕಂಡು ಬಂದಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಶುಕ್ರವಾರ. ಹಾಗೆ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಇಲ್ಲೂ ಕೂಡ ಪಾಸಿಟಿವ್ ಇದೆ. ನೋಡಬಹುದು 562 ಪಾಯಿಂಟ್ಸ್ ಅಥವಾ 1.33% ಅಪ್ ಅಲ್ಲಿ ಲಾಸ್ಟ್ ವೀಕ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಡೌ ಜೋನ್ಸ್ ಅಲ್ಲಿ. ಹಾಗೆ ನಾವು ನಾಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ 231 ಪಾಯಿಂಟ್ಸ್ ಅಥವಾ 1.2% ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಶುಕ್ರವಾರ. 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಇಲ್ಲೂ ಕೂಡ ನಿಯರ್ಲಿ 2.5% ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಅಂದ್ರೆ ಎರಡು ಮಾರ್ಕೆಟ್ಸ್ ಅಲ್ಲಿ ಪಾಸಿಟಿವ್ ಮೊಮೆಂಟಮ್ ಇದೆ. ನಮ್ಮ ಇಂಡಿಯನ್ ಮಾರ್ಕೆಟ್ ಆಗ್ಬೋದು ಅಥವಾ ಅಮೆರಿಕನ್ ಮಾರ್ಕೆಟ್ ಆಗ್ಬೋದು. ಲಾಸ್ಟ್ ವೀಕ್ ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ವು. ಈ ವಾರ ಒಂದೊಳ್ಳೆ ಪಾಸಿಟಿವ್ ಮೊಮೆಂಟಮ್ ಅನ್ನ ಪಡ್ಕೊಂಡಿದ್ದಾವೆ ಅಂತ ಹೇಳ್ಬೋದು ನಮ್ಮ ಮಾರ್ಕೆಟ್ ಹಾಗೂ ಅಮೆರಿಕನ್ ಮಾರ್ಕೆಟ್ ಎರಡು ಕೂಡ. ಹೋಪ್ಸ್ ಅಂತೂ ಇದೆ ಈ ಪಾಸಿಟಿವ್ ಮೊಮೆಂಟಮ್ ಕಂಟಿನ್ಯೂ ಆಗ್ಬೋದು ಅಂತ. ಎಸ್ಪೆಷಲಿ ನಮ್ಮ ನಿಫ್ಟಿ 25,100 ಲೆವೆಲ್ ಕ್ರಾಸ್ ಮಾಡಿದ್ರೆ ಬಹುಶಃ ಒಂದೊಳ್ಳೆ ಮೊಮೆಂಟಮ್ ಮುಂದುವರೆದು ಬರ್ಬೋದು ಅನ್ನುವಂತ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇದೆ ಟೆಕ್ನಿಕಲ್ ಅನಾಲಿಸ್ಟ್ ಗಳ ಕಡೆಯಿಂದ. ನೋಡೋಣ. ಇನ್ನು ಇವೆಂಟ್ ಗಳ ಕಡೆ ನಾವು ಬರೋದಾದ್ರೆ ಈ ವಾರ US CPI ಡೇಟಾ ರಿಲೀಸ್ ಆಗ್ತಾ ಇದೆ. ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗ್ತಾ ಇದೆ ಅಮೆರಿಕದ್ದು. ನೋಡಬಹುದು ಕಳೆದ ಸಲ 2.4% ಎಸ್ಟಿಮೇಷನ್ಸ್ ಮಾಡಿದ್ರು, 2.3% ಬಂತು. ಈ ಸಲ 2.5% ಬರ್ಬೋದು ಅನ್ನುವಂತ ಎಸ್ಟಿಮೇಷನ್ಸ್ ಮಾಡ್ತಾ ಇದ್ದಾರೆ. ಎಷ್ಟು ಮಟ್ಟಿಗೆ ಬರುತ್ತೆ ನೋಡ್ಬೇಕಾಗುತ್ತೆ. ಜೂನ್ 11ಕ್ಕೆ ಈ ಡೇಟಾ ರಿಲೀಸ್ ಆಗುತ್ತೆ. ಜೂನ್ 11ನೇ ತಾರೀಕು US ಇನ್ಫ್ಲೇಷನ್ ಡೇಟಾ ಮೇಲೆ ನಮ್ಮ ಕಣ್ಣಿರ್ಬೇಕಾಗುತ್ತೆ. ನಂತರ ಚೀನಾದ CPI ಡೇಟಾ ಕೂಡ ರಿಲೀಸ್ ಆಗ್ತಾ ಇದೆ ಈ ವಾರ. ಚೀನಾದ ಇನ್ಫ್ಲೇಷನ್ ಡೇಟಾ ಕೂಡ ಬರ್ತಾ ಇದೆ. ಡೇಟ್ ನೋಡಬಹುದು June 8 ಅಂದ್ರೆ ಇವತ್ತೇ ಸಾಯಂಕಾಲ ರಿಲೀಸ್ ಆಗುತ್ತೆ. ಎಸ್ಟಿಮೇಷನ್ಸ್ ನೋಡಬಹುದು -0.2% ಇದೆ. ಇನ್ನೊಂದ್ ಸಲ -0.1% ಇತ್ತು, ಬಂದಿದ್ದು ಕೂಡ ಅಷ್ಟೇ ಇತ್ತು. ಈ ಸಲ -0.2% ಇದೆ. ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಕಡಿಮೆ ಆದಷ್ಟು ಇಂಡಿಯಾಗೆ ಪಾಸಿಟಿವ್, ಇಲ್ಲಿ ಮೈನಸ್ ಹೋದಷ್ಟು ಬಟ್ ಕೆಲವೊಂದು ನೆಗೆಟಿವ್ಸ್ ಕೂಡ ಇರುತ್ತೆ. ಅಂದ್ರೆ ಹೇಗೆ ಸ್ಟೀಲ್ ಸೆಕ್ಟರ್ ಅಲ್ಲಿ ಡಂಪಿಂಗ್ ಶುರುವಾಗಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೋ ಅದೇ ರೀತಿ ಪ್ರಾಡಕ್ಟ್ಸ್ ಡಂಪಿಂಗ್ ಆಗ್ಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇರುತ್ತೆ. ಅದೊಂದು ಕೆಲವು ಸಮಸ್ಯೆಗಳನ್ನು ಕೂಡ ಸೃಷ್ಟಿ ಮಾಡುತ್ತೆ ನಮ್ಮ ಇಂಡಿಯಾದಲ್ಲಿ. ಹಾಗಾಗಿ ಈ ಕಡೆ ಕೂಡ ಸ್ವಲ್ಪ ಗಮನವನ್ನ ಇಡಬೇಕಾಗತ್ತೆ. ನಂತರ ನಮ್ಮ CPI ಇನ್ಫ್ಲೇಷನ್ ಡೇಟಾ ಕೂಡ ರಿಲೀಸ್ ಆಗ್ತಾ ಇದೆ ಈ ವಾರದಲ್ಲಿ. ಡೇಟ್ ನೋಡಬಹುದು June 12 ಎಸ್ಟಿಮೇಷನ್ಸ್ ಇನ್ನು ಅಪ್ಡೇಟ್ ಆಗಿಲ್ಲ. 12ನೇ ತಾರೀಕು ರಿಲೀಸ್ ಆಗುತ್ತೆ. ಕಳೆದ ಸಲ ಅಂತೂ ಚೆನ್ನಾಗಿತ್ತು. ಇತ್ತೀಚಿನ ದಿನಗಳಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನೋಡಬಹುದು 3.27% ಎಸ್ಟಿಮೇಷನ್ಸ್ ಇತ್ತು, ಬಂದಿದ್ದು 3.16%. ಈ ಸಲ ಅಬ್ಸರ್ವ್ ಮಾಡಬೇಕಾಗುತ್ತೆ ಯಾವ ರೀತಿ ಬರುತ್ತೆ ಅಂತ. ಜೊತೆಗೆ RBI ಕೂಡ Q1 ಇನ್ಫ್ಲೇಷನ್ ಫೋರ್ಕಾಸ್ಟ್ ಅನ್ನ ರೆಡ್ಯೂಸ್ ಮಾಡಿದೆ. ಈ ಎಕ್ಸ್ಪೆಕ್ಟೇಷನ್ಸ್ ಕೂಡ ಜಾಸ್ತಿ ಇರುತ್ತೆ. ಯಾವ ರೀತಿ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ June 12ಕ್ಕೆ. ನಂತರ ಚೀನಾ ಹಾಗೂ US ನಡುವೆ ಟ್ರೇಡ್ ಟಾಕ್ಸ್ ಈ ವಾರದಿಂದ ಶುರು ಆಗ್ತಾ ಇದೆ ಲಂಡನ್ ಅಲ್ಲಿ ಅನ್ನುವಂತ ಅಪ್ಡೇಟ್ ಗಳು ಬರ್ತಿದೆ. ಹಾಗಾಗಿ ಅಲ್ಲಿ ಏನು ಪಾಸಿಟಿವ್ ಔಟ್ಕಮ್ ಬರುತ್ತೆ ಖಂಡಿತ ಅದು ಮಾರ್ಕೆಟ್ ನ ಮೇಲೆ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಹಾಗಾಗಿ ಅದರ ಪಾಸಿಟಿವ್ ಔಟ್ಕಮ್ ಅಥವಾ ನೆಗೆಟಿವ್ ಔಟ್ಕಮ್ ಖಂಡಿತ ಡೈರೆಕ್ಟ್ ಇಂಪ್ಯಾಕ್ಟ್ ಅನ್ನ ಮಾಡೋದ್ರಿಂದ ಆ ಕಡೆ ಅಬ್ಸರ್ವ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಪಾಸಿಟಿವ್ ಔಟ್ಕಮ್ ಬಂತು ಅಂದ್ರೆ ಅದು ಮಾರ್ಕೆಟ್ಗೆ ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ. ಇನ್ ಕೇಸ್ ನೆಗೆಟಿವ್ ಔಟ್ಕಮ್ ಬಂತು ಅಂದ್ರೆ ಖಂಡಿತ ಅದು ಮಾರ್ಕೆಟ್ ನ ಮತ್ತೆ ಕೆಳಗಡೆ ತಗೊಂಡೋಗುವಂತ ಚಾನ್ಸಸ್ ಇರುತ್ತೆ.
ಹಾಗಾಗಿ ಚೀನಾ ಹಾಗೂ ಯುಎಸ್ ನಡುವಿನ ಟ್ರೇಡ್ ಟಾಕ್ಸ್ ಅಬ್ಸರ್ವ್ ಮಾಡಬೇಕಾಗುತ್ತೆ. ಈ ವಾರದಲ್ಲಿ ಯಾವಾಗ ಬೇಕಾದ್ರೂ ಇದರ ಔಟ್ಕಮ್ ಬರ್ಬೋದು. ಕೆಲವು ಸುದ್ದಿಗಳು ಬರ್ತಾ ಇದಾವೆ, ನಾಳೆಯಿಂದ ಸ್ಟಾರ್ಟ್ ಆಗ್ಬೋದು ಅಂತ ಮಾತುಕತೆಗಳು. ಹಾಗಾಗಿ ಈ ಕಡೆ ಗಮನ ಇರಬೇಕಾಗುತ್ತೆ ಎಲ್ಲರದ್ದು ಕೂಡ, ಎಸ್ಪೆಷಲಿ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಇರಲೇಬೇಕಾಗುತ್ತೆ. ನಂತರ ಇನ್ನು ರಷ್ಯಾ ಯುಕ್ರೇನ್ ಇಂದ ಬರ್ತಿರುವಂತಹ ಸುದ್ದಿಗಳು ಖಂಡಿತ ಪಾಸಿಟಿವ್ ಸುದ್ದಿಗಳಂತೂ ಅಲ್ವೇ ಅಲ್ಲ. ಲಾಸ್ಟ್ ವೀಕ್ ಅಲ್ಲಿ ಯುಕ್ರೇನ್ ರಷ್ಯಾದ ಮೇಲೆ ಅಟ್ಯಾಕ್ ಮಾಡಿದ ಸುದ್ದಿಯನ್ನ ನೋಡಿದ್ವಿ. ಈಗ ರಷ್ಯಾ ಯುಕ್ರೇನ್ ಮೇಲೆ ಅಟ್ಯಾಕ್ ಮಾಡಿದೆ ಅಗ್ರೆಸಿವ್ ಆಗಿ. ನೆನ್ನೆ ನೋಡಬಹುದು, ರಷ್ಯನ್ ಅಟ್ಯಾಕ್ಸ್ ಆನ್ ಯುಕ್ರೇನ್ ಕಿಲ್ 6 as prisoners, swap banks in balance. Russia unleashes massive strike on Ukraine. Kharkiv hit by powerful attacks, says mayor. ರಷ್ಯಾ ದೊಡ್ಡ ಮಟ್ಟದ ಅಟ್ಯಾಕ್ ಅನ್ನ ಕಂಡಕ್ಟ್ ಮಾಡಿದೆ ನೆನ್ನೆ. ಹಾಗಾಗಿ ಇಲ್ಲಿಂದ ಯಾವ ಸುದ್ದಿಗಳು ಬರುತ್ತವೆ ಅನ್ನೋದನ್ನು ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಇದು ಒಂದಷ್ಟು ನೆಗೆಟಿವ್ ಸೆಂಟಿಮೆಂಟ್ ಅನ್ನ ಒತ್ತು ತರುವಂತ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಒಬ್ರಿಗೊಬ್ರು ಅಗ್ರೆಸಿವ್ ಆಗಿ ಅಟ್ಯಾಕ್ ಮಾಡ್ತಿದ್ರೆ ಖಂಡಿತ ಇದೇನು ಒಳ್ಳೆ ಸುದ್ದಿ ಆಗೋದಿಲ್ಲ ಮಾರ್ಕೆಟ್ಗೆ. ಇನ್ನು ರಿಸಲ್ಟ್ಸ್ ಕಡೆ ಬಂದ್ರೆ ಈಗಾಗಲೇ ಮೆಜಾರಿಟಿ ಕಂಪನೀಸ್ ರಿಸಲ್ಟ್ ಆಗೋಗಿದೆ. ಇನ್ನು ಕೆಲವು ಕಂಪನಿಗಳ ರಿಸಲ್ಟ್ಸ್ ಇದೆ ನೋಡಬಹುದು. ಬೆರಳೆಣಿಕೆ ಎಷ್ಟು ಕಂಪನಿಗಳ ರಿಸಲ್ಟ್ಸ್ ಇನ್ನು ಬರೋದು ಬಾಕಿ ಇದೆ, ಇವುಗಳನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ರಿಸಲ್ಟ್ಸ್ ಅಂತ. ಇನ್ನು FIS DIS ಆಕ್ಟಿವಿಟೀಸ್ ಕಳೆದ ವಾರದಲ್ಲಿ 2 ದಿನ ಮಾತ್ರ ನೆಟ್ ಬೈಯಿಂಗ್ ಕಂಡು ಬಂದಿದೆ FIS ಕಡೆಯಿಂದ, ಇನ್ನು 3 ದಿನ ನೆಟ್ ಸೆಲ್ಲಿಂಗ್ ಕಂಡು ಬಂದಿದೆ. ಬಟ್ DIS ಕಂಟಿನ್ಯೂಸ್ ಆಗಿ ನೆಟ್ ಬೈಯಿಂಗ್ ಅನ್ನ ಮಾಡ್ತಿದ್ದಾರೆ. ಶುಕ್ರವಾರದ ಸೆಷನ್ ಅಲ್ಲಿ 1009 ಕೋಟಿ ನೆಟ್ ಬೈಯಿಂಗ್ ಅನ್ನ FIS ಮಾಡಿದ್ದಾರೆ. DIS 9342 ಕೋಟಿಯನ್ನ ಬೈ ಮಾಡಿದ್ದಾರೆ. ಒಟ್ಟಿನಲ್ಲಿ DIS ಅಂತೂ ಕನ್ಸಿಸ್ಟೆಂಟ್ ಆಗಿ ಬೈ ಮಾಡ್ತಿದ್ದಾರೆ. FIS ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಎರಡು ಮಾಡ್ತಾ ಇದ್ದಾರೆ. ಈ ವಾರ ಯಾವ ರೀತಿ ಇರುತ್ತೆ ಇವ್ರ ಕಡೆಯಿಂದ ರೆಸ್ಪಾನ್ಸ್ ಅನ್ನೋದನ್ನ ಕೂಡ ಅಬ್ಸರ್ವ್ ಮಾಡಬಹುದು ನೀವು. ಕ್ರೂಡ್ ಕಡೆ ಗಮನ ಇಡಬೇಕಾಗುತ್ತೆ. ನೋಡಬಹುದು, ಕಳೆದ ವಾರ 63-64 ರೇಂಜ್ ಅಲ್ಲಿ ಇದ್ದಂತ ಕ್ರೂಡ್ 66.4 ಗೆ ಬಂದಿದೆ. ನಿಯರ್ಲಿ $67 ರೇಂಜ್ ಅಲ್ಲಿ ಟ್ರೇಡ್ ಆಗ್ತದೆ. ಇಲ್ಲಿ 60 ರೇಂಜ್ ಅಲ್ಲಿ ಇದ್ದಷ್ಟು ಒಳ್ಳೆದೆ. ಅಪ್ ಟು 80-88 ವರೆಗೂ ಕೂಡ ಏನಂತ ಬಿಗ್ ಡಿಫರೆನ್ಸ್ ಅನ್ನ ಮಾಡೋದಿಲ್ಲ. ಬಟ್ ಅಬೋವ್ 88 ಡಿಫರೆನ್ಸಸ್ ಅನ್ನ ಮಾಡುತ್ತೆ. ಯಾಕಂದ್ರೆ 88 ಅನ್ನ ಟಾರ್ಗೆಟ್ ಇಟ್ಕೊಂಡು RBI ಇನ್ಫ್ಲೇಷನ್ ಲೆಕ್ಕಾಚಾರವನ್ನ ಮಾಡಿದೆ. ಹಾಗಾಗಿ 88 ಮೇಲೆ ಹೋಗೋದು ಮಾರ್ಕೆಟ್ಗೆ ಬಿಗ್ ನೆಗೆಟಿವ್ ಆಗುತ್ತೆ. ಬಟ್ ತುಂಬಾ ದೂರ ಇದೆ 88 ಗೆ ಕಂಪೇರ್ ಮಾಡಿದ್ರೆ. ಬಟ್ ಸ್ಟಿಲ್ $5-10 ರ್ಯಾಲಿ ಬಂದ್ರು ಕೂಡ ಅದು ಮಾರ್ಕೆಟ್ಗೆ ನೆಗೆಟಿವ್ ಸುದ್ದಿ ಆಗುತ್ತೆ ಶಾರ್ಟ್ ಟರ್ಮ್ ಅಲ್ಲಿ. ಆಸ್ ಆಫ್ ನೌ ಅಂತ ಚಾನ್ಸಸ್ ಕಡಿಮೆ. ಸ್ಟಿಲ್ ವಾಚ್ ಮಾಡಬೇಕಾಗುತ್ತೆ ಇದನ್ನ. ಕಳೆದ ವಾರ ಸ್ವಲ್ಪ ಪಾಸಿಟಿವ್ ಮೊಮೆಂಟಮ್ ಅನ್ನು ಪಡ್ಕೊಂಡಿದೆ ಬ್ರೆಂಟ್. ಹಾಗಾಗಿ ಈ ವಾರ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಇದನ್ನು ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ನಂತರ ರುಪಿ ಸ್ವಲ್ಪ ಸ್ಟ್ರಾಂಗ್ ಆಗಿದೆ, ಎಸ್ಪೆಷಲಿ ಲಾಸ್ಟ್ 2 ಡೇಸ್ ಅಲ್ಲಿ. ಡಾಲರ್ ಎದುರುಗಡೆ ರುಪಿ ಸ್ಟ್ರಾಂಗ್ ಆಗೋದು ಖಂಡಿತ ಒಳ್ಳೆ ಸುದ್ದಿ ಆಗುತ್ತೆ ನಮಗೆ. ಹಾಗಾಗಿ ಈ ಕಡೆ ಕೂಡ ಗಮನ ಇಡಬೇಕಾಗುತ್ತೆ. ಗೋಲ್ಡ್ ರೇಟ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಎಸ್ಪೆಷಲಿ ಅಮೆರಿಕದಿಂದ ಜಾಬ್ಸ್ ಡೇಟಾ ಬಂತು ಮೊನ್ನೆ. ಸ್ಟ್ರಾಂಗ್ ಮೊಮೆಂಟಮ್ ಅನ್ನ ಪಡ್ಕೊಂಡಿದೆ ಅನ್ನುವಂತ ಸುದ್ದಿ ಬಂದ ಮೇಲೆ ಇಲ್ಲಿ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಆಗಿದೆ. ಬಟ್ ಸ್ಟಿಲ್ 1 lakh ಹತ್ರನೇ ಇದೆ ನೋಡಬಹುದು. ಈ ಕಡೆ ಕೂಡ ಗಮನ ಇಡಬೇಕಾಗುತ್ತೆ. ಮಾರ್ಕೆಟ್ಗೆ ಪಾಸಿಟಿವ್ ನ್ಯೂಸ್ ಬಂದ್ರೆ ಅದು ಗೋಲ್ಡ್ಗೆ ನೆಗೆಟಿವ್ ಆಗುತ್ತೆ. ಮಾರ್ಕೆಟ್ಗೆ ನೆಗೆಟಿವ್ ಬಂದ್ರೆ ಗೋಲ್ಡ್ಗೆ ಪಾಸಿಟಿವ್ ಆಗುತ್ತೆ. ಹಾಗಾಗಿ ಅಬ್ಸರ್ವ್ ಮಾಡಬೇಕಾಗುತ್ತೆ ಇದನ್ನು ಕೂಡ. ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಈ ವಾರ ಒಂದು IPO ಓಪನ್ ಆಗ್ತಾ ಇದೆ. ಒಸ್ವಾಲ್ ಪಂಪ್ಸ್ 13ನೇ ತಾರೀಕು. ಈ ಕಡೆ ಕೂಡ ಗಮನವನ್ನ ಕೊಡಬಹುದು. ಮತ್ತೊಮ್ಮೆ IPO ಮಾರ್ಕೆಟ್ ಮೊಮೆಂಟಮ್ ಅನ್ನ ಪಡ್ಕೊಳ್ತಾ ಇದೆ. ಇನ್ನು ಈ ವಾರದ ಕಾರ್ಪೊರೇಟ್ ಆಕ್ಷನ್ಸ್ ಕಡೆ ಬಂದ್ರೆ ಈ ವಾರ ಕೂಡ ಸಾಕಷ್ಟು ಕಂಪನಿಗಳು ಡಿವಿಡೆಂಡ್ ಕಾರಣಕ್ಕೆ ಸುದ್ದಿಲಿರುತ್ತವೆ. 7NR ರಿಟೇಲ್ ರೈಟ್ಸ್ ಇಶ್ಯೂ ಕಾರಣಕ್ಕೆ ಸುದ್ದಿಲಿರುತ್ತೆ ನೋಡಬಹುದು. ಹಾಗೆ ವೆಸಿವಿಎಸ್ ಸ್ಟಾಕ್ ಸ್ಪ್ಲಿಟ್ ಆಗ್ತಾ ಇದೆ. 10 ರೂಪಾಯಿ ಅಂತ ಫೇಸ್ ವ್ಯಾಲ್ಯೂ 1 ರೂಪಾಯಿ ಮಾಡ್ತಾ ಇದ್ರೆ 1:10 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ. ಎಕ್ಸ್ ಡೇಟ್ ಬಂತು 10 ಜೂನ್ ಇರುತ್ತೆ. ಹಾಗೆ ಮೂರಾ ಆರ್ಗನೈಸರ್ಸ್ ಸ್ಟಾಕ್ ಸ್ಪ್ಲಿಟ್ ಕೂಡ ಇದೆ. 1:2 ರೇಷಿಯೋದಲ್ಲಿ. ಟಾಟಾ ಎಲೆಕ್ಸಿ ಡಿವಿಡೆಂಡ್ ಇದೆ. VTM ಬೋನಸ್ ಇಶ್ಯೂ ಇದೆ. 2 ಶೇರ್ ಇದ್ರೆ 3 ಶೇರ್ಗಳನ್ನ ಬೋನಸ್ ಆಗಿ ಕೊಡ್ತಾ ಇದೆ ಕಂಪನಿ. ಇನ್ನುಳಿದ ಎಲ್ಲ ಕಂಪನಿಗಳು ಕೂಡ ಡಿವಿಡೆಂಡ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ. ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಡ್ಯೂರಿಂಗ್ ಕಾರ್ಪೊರೇಟ್ ಆಕ್ಷನ್ ಯಾವ ರೀತಿ ಸ್ಟಾಕ್ ಗಳಲ್ಲಿ ರಿಯಾಕ್ಷನ್ ಬರುತ್ತೆ ಅಂತ. ಸರಿಗಳಿರಿ, ಒಂದಷ್ಟು ಪಾಸಿಟಿವ್ಸ್ ಇದೆ ಈ ವಾರ ಮಾರ್ಕೆಟ್ಗೆ. ಅಟ್ ದ ಸೇಮ್ ಟೈಮ್ ಕೆಲವೊಂದು ಹರ್ಡಲ್ಸ್ ಕೂಡ ಇದೆ. ಹರ್ಡಲ್ಸ್ ಅಂದ್ರೆ ಚೈನಾ US ಟ್ರೇಡ್ ಟಾಕ್ಸ್ ಯಾವ ಗತಿಯನ್ನ ಪಡ್ಕೊಳ್ಳುತ್ತೆ ಅನ್ನೋದ್ರ ಮೇಲೆ ಮಾರ್ಕೆಟ್ ಒಂದಷ್ಟು ರಿಯಾಕ್ಷನ್ ಮಾಡಬಹುದು. ಇನ್ ಕೇಸ್ ಅಲ್ಲಿ ಪಾಸಿಟಿವ್ ನ್ಯೂಸ್ ಬಂದ್ರೆ ಬಹುಶಃ ಏನು ಈಗಿನ ಕ್ರೂಷಿಯಲ್ ಲೆವೆಲ್ಸ್ ಇದಾವೆ ಅದನ್ನ ಕ್ರಾಸ್ ಮಾಡಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡುವಂತ ಚಾನ್ಸಸ್ ಕಾಣ್ತಾ ಇದೆ. ನೋಡೋಣ, ಹೋಪ್ ಇಟ್ಕೊಳ್ಬೇಕು ಸದ್ಯದ ಮಟ್ಟಿಗೆ. ಸರಿಗಳಿರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.